6 ಜನವರಿ 2004 ಗುದ್ಲಿ ಪೂಜೆ ಹಾಕಿ ಆರೆ ಹಾಕಿ ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ರು. ಅವತ್ತಿಂದ ಸತತ 5 ವರ್ಷ ಕೆಲಸ ಮಾಡಿ 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 2010ರಲ್ಲಿ ಕೆಲಸ ಮುಗಿತು. 2010ರಲ್ಲಿ ತಲೆ ಎತ್ತಿಬಿಡ್ತು ಜಗತ್ತಿನ ಅತಿ ದೊಡ್ಡ ಬುರ್ಜ್ ಖಲೀಫಾ. ನೀವು ನೋಡ್ತಾ ಇದ್ದೀರಾ ದೇವರ ಜಗತ್ತಿನ ಅತಿ ಉದ್ದವಾದಂತ ಬುರ್ಜ್ ಖಲೀಫಾ. ನೋಡ್ರಿ ದೇವರು ಇಡೀ ಪ್ರಪಂಚದಲ್ಲಿ 197 ದೇಶಗಳಿವೆ ಆಯ್ತಾ. ಇಡೀ 197 ದೇಶಗಳಲ್ಲಿ ಅತಿ ಉದ್ದವಾದಂತ ಬಿಲ್ಡಿಂಗು ಎಲ್ಲೂ ಇಲ್ಲ. ಅದಿರೋದು ನಾವಿರೋ ಅಂತ ಈ ದುಬೈಯಲ್ಲಿ ಮಾತ್ರ. ಈ ಬುರ್ಜ್ ಖಲೀಫಾನ ನೋಡ್ತಾ ಇದ್ರಲ್ಲ ನೀವು, ಇದು ಈ ಬಿಲ್ಡಿಂಗ್ಗೆ ಅದ್ಭುತ. ಇದು ಯಾಕಂತಂದ್ರೆ ಈ ತರ ಬಿಲ್ಡಿಂಗ್ ನ ಕಾಪಿ ಮಾಡಕ್ಕೆ ಇಲ್ಲಿ ಅಕ್ಕಪಕ್ಕ ದೇಶಗಳೆಲ್ಲ ಸುಮಾರು ಟ್ರೈ ಮಾಡಿದ್ರು. ಕುವೈತ್ ಟ್ರೈ ಮಾಡ್ತು, ಚೈನಾ ಟ್ರೈ ಮಾಡ್ತು, ಟೋಕಿಯೋ ಟ್ರೈ ಮಾಡ್ತು, ಸೌದಿ ಅರೇಬಿಯಾ ಟ್ರೈ ಮಾಡ್ತು. ಎಲ್ಲ ಫೇಲ್ ಆಗ್ಬಿಟ್ರು. ಯಾರು ಸಹ ಈ ತರ ಬಿಲ್ಡಿಂಗ್ ಅಥವಾ ಈ ತರ ಆಸ್ಪಾಸು ಆಗಿರೋಂತ ಈ ತರ ಹೋಲಿಕೆ ಆಗಿರುವಂತ ಬಿಲ್ಡಿಂಗ್ ಸಹ ಯಾರು ಕಟ್ಟಕ್ ಆಗ್ಲೇ ಇಲ್ಲ. ಆದ್ರೆ ಈ ತರ ಬಿಲ್ಡಿಂಗ್ ನ ನಾವು ಕರ್ನಾಟಕದಲ್ಲಿ ಕಟ್ಬೋದು, ಈಸಿಯಾಗಿ ಕಟ್ಬೋದು. ಅದ್ ಹೆಂಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಬುರ್ಜ್ ಖಲೀಫಾದ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳಿ. ನೋಡಿ ದೇವರು ಆ ಟಾಪ್ ಇಂದ ನೋಡ್ತಾ ಇದ್ರಲ್ಲ, ಆ ಟಾಪ್ ಇಂದ ಬುರ್ಜ್ ಖಲೀಫಾ, ಆ ಟಾಪಿನ ಬುರ್ಜ್ ಖಲೀಫಾದಿಂದ ಯಾರಾದ್ರೂ ಕೆಳಗಡೆ ಬಿದ್ರೆ ಆ ಮನುಷ್ಯ ಬೀಳೋಂತ ಮನುಷ್ಯ, ಟಾಪ್ ಇಂದ ಕೆಳಗಡೆ ಬೀಳೋಂತ ಮನುಷ್ಯ ಟಾಪ್ ಇಂದ ಬಿದ್ರೆ ಕೆಳಗಡೆ ಬೀಳಕ್ಕೆ 20 ಸೆಕೆಂಡ್ ಬೇಕಾಗುತ್ತೆ. ಅಂದ್ರೆ ನೀವು ಅಲ್ಲೇ ಥಿಂಕ್ ಮಾಡ್ಕೊಳ್ಳಿ ಈ ಬುರ್ಜ್ ಖಲೀಫಾ ಎಷ್ಟು ಉದ್ದವಾಗಿದೆ ಅಂತ. ಈ ಬುರ್ಜ್ ಖಲೀಫಾನ ಕಟ್ಟಕ್ಕೆ ಕೂಲಿ ಕಾರ್ಮಿಕರಾಗಿರುವಂತ ನಮ್ಮ ಪಕ್ಕದ ಪಾಕಿಸ್ತಾನದವರು, ಮತ್ತೆ ನೇಪಾಳ ಅವರು, ಶ್ರೀಲಂಕಾದವರು ಅಷ್ಟೇ ಯಾಕೆ ಸುಮಾರು ಜನ ಇಂಡಿಯನ್ಸ್ ಸಹ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಸೊ ಇದೊಂಥರ ಅದ್ಭುತ. ನೀವು ನೋಡ್ತಾ ಇದ್ದೀರಾ ಬುರ್ಜ್ ಖಲೀಫಾದ ಸುತ್ತಮುತ್ತ ಅದ್ಭುತವಾಗಿರುವಂತ ವ್ಯೂಗಳಿವೆ ನೋಡಿ ಎಲ್ಲ ಸುತ್ತಮುತ್ತ. ಇದು ದುಬೈನ ಮಾಲು, ಜಗತ್ತಿನ ಅತಿ ದೊಡ್ಡ ಮಾಲ್ ಇದು. ಈ ಮಾಲು 50 ಫುಟ್ಬಾಲ್ ಸ್ಟೇಡಿಯಂನ ಅಷ್ಟು ದೊಡ್ಡದಾಗಿದೆ. ಇದು ನೋಡಿ ಎಷ್ಟು ನೀಟಾಗಿದೆ ಇಲ್ಲಿ. ಮತ್ತೆ ಇದೇ ಬುರ್ಜ್ ಖಲೀಫಾದ ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ಸಹ ನೋಡ್ತಾ ಇದ್ದೀರಾ ನೀವಿಲ್ಲಿ. ಆಕ್ಚುಲಿ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದೊಂಥರ ವಾಟರ್ ಫೌಂಟೇನ್. ಇದು ಡಿಸೈನ್ ಕಟ್ಟವ್ರು ಇದನ್ನ. ಹೆಂಗೈತೆ ಬುರ್ಜ್ ಖಲೀಫಾ ದೇವರ ಕಮೆಂಟ್ ಮಾಡಿ ನೋಡ್ರಿ. ಈ ಸ್ವಿಮ್ಮಿಂಗ್ ಪೂಲ್ ಇಂದ ಬುರ್ಜ್ ಖಲೀಫಾದ ವ್ಯೂ ನೋಡ್ರಿ. ಕರ್ನಾಟಕದಲ್ಲಿ ಇದೇ ತರ ಬುರ್ಜ್ ಖಲೀಫಾ ಕಟ್ಬೋದು ಹೆಂಗೆ ಅಂತ ಹೇಳ್ತೆ. ಸೊ ದೇವರು ಈ ಬುರ್ಜ್ ಖಲೀಫಾನ ಕಟ್ಟಕ್ಕೆ 1,35,000 ಟನ್ನ ಕಾಂಕ್ರೀಟ್ ನ ಯೂಸ್ ಮಾಡವ್ರೆ. ಅದಾದ್ಮೇಲೆ 1,03,000 ಟನ್ನ ಸ್ಟೀಲ್ ಯೂಸ್ ಮಾಡವ್ರೆ. ಸ್ಟೀಲ್ ಟಾಟಾ ಸ್ಟೀಲ್ ನ ಯೂಸ್ ಮಾಡವ್ರೆ. ಅದಾದ್ಮೇಲೆ 40 ಲಕ್ಷ ಟನ್ನ ಗ್ಲಾಸ್ ಯೂಸ್ ಮಾಡವ್ರೆ. ಗ್ಲಾಸ್ ಎಲ್ಲಿ ಯೂಸ್ ಮಾಡವ್ರೆ ಅಂದ್ರೆ ನೋಡಿ ಈ ಬುರ್ಜ್ ಖಲೀಫಾ ಎದುರುಗಡೆ ಪಕ್ಕ ಬಿಲ್ಡಿಂಗ್ ಅಲ್ಲಿ ಯಾವ್ದು ಗೋಡೆ ಕಟ್ಟಿಲ್ಲ ಇವರು ಆಯ್ತಾ. ಬರೀ ಗ್ಲಾಸ್ ಎಲ್ಲ ಇದ್ ಮಾಡ್ಬಿಟ್ಟವ್ರೆ. ಈ ಬುರ್ಜ್ ಖಲೀಫಾ ಆಗಿರ್ಬೋದು, ಅದ್ರ ಪಕ್ಕ ಇರುವಂತ ಬಿಲ್ಡಿಂಗ್ಗಳು ಎಲ್ಲ ಆಗಿರ್ಬೋದು, ಇಲ್ಲಿ ಗ್ಲಾಸ್ ನ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ಬರೀ ಬುರ್ಜ್ ಖಲೀಫಾ ಒಂದಕ್ಕೆ 40 ಲಕ್ಷ ಟನ್ನ ಗ್ಲಾಸ್ ಯೂಸ್ ಮಾಡವ್ರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದು ಎಷ್ಟೊಂದು ಗ್ಲಾಸ್ ನ ಯೂಸ್ ಮಾಡ್ಬಿಟ್ಟವ್ರೆ ಇದರಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಅಂತ. ಮತ್ತೆ ಈ ಬುರ್ಜ್ ಖಲೀಫಾನ ಕಟ್ಟಕ್ಕೆ 2010ರಲ್ಲಿ ಆಗಿತ್ತು 12,500 ಕೋಟಿ ರೂಪಾಯಿ. ಇಂಡಿಯನ್ ಕರೆನ್ಸಿಲಿ 12,500 ಕೋಟಿ ರೂಪಾಯಿ 2010ರಲ್ಲಿ ಇದು ಆಗಿತ್ತು. ಇದು ನಮ್ಮ ಕರ್ನಾಟಕದಲ್ಲಿ ಹೆಂಗ್ ಕಟ್ಟಬಹುದು ನೀವು ಕಮೆಂಟ್ ಮಾಡಿ ತಿಳಿಸಿ. ಐಡಿಯಾ ನಿಮ್ದಿರ್ತದೆ. 2010ರಲ್ಲಿ ಇದು 12,500 ಕೋಟಿ ಅಂತಂದ್ರೆ ಈಗ ಇನ್ಫ್ಲೇಷನ್ ಲೆಕ್ಕ ಹಾಕೊಂಡ್ರೆ 2024ರಲ್ಲಿ ಇದಕ್ಕಿಂತ 3ರಷ್ಟು ಆಗುತ್ತೆ. ಇದನ್ನ ಕರ್ನಾಟಕದಲ್ಲಿ ಹೆಂಗ್ ಕಟ್ಬೋದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಐಡಿಯಾ ಹೆಂಗಿದೆ ನೋಡೋಣ. ಸೊ ಬುರ್ಜ್ ಖಲೀಫಾದಲ್ಲಿ ಈಗ ಸಂಜೆ 6 ಗಂಟೆ ಆಗಿದೆ. ಸೊ ಅಲ್ಲಿ ನಿಮ್ಮೂರಲ್ಲಿ ಈಗ 7:30 ಆಗಿರುತ್ತೆ ಸಮಯ ಹೆಚ್ಚು ಕಮ್ಮಿ. ಸಂಜೆ ಆಗ್ತಾ ಇದೆ, ಸಂಜೆ ಆಗಿದೆ ಆಲ್ರೆಡಿ, ಸನ್ಸೆಟ್ ಆಲ್ರೆಡಿ ಆಗಿದೆ ನೋಡಿ. ಸೊ ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ದೇವರು ಈ ದುಬೈಯಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ರಷ್ಯನ್ಸ್ ಬರ್ತವ್ರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಆಲ್ರೆಡಿ ವಾರ್ ನಡೀತಾ ಇದೆಯಲ್ಲ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಯಾಂಕ್ಷನ್ಗಳು ಆಗ್ಬಿಟ್ಟವೆ. ರಷ್ಯಾದವರು, ಉಕ್ರೇನ್ನವರು ಯಾರು ಜಾಸ್ತಿ ಸಿಕ್ಕಾಪಟ್ಟೆ ದುಡ್ಡಿರುತ್ತಲ್ಲ ಅವ್ರ ಹತ್ರ ಅಂತವ್ರು ಇಲ್ಲಿ ಬಂದ್ಬಿಟ್ಟು ಮನೆ ಕಟ್ಬಿಟ್ಟವ್ರೆ. ಮತ್ತೆ ಇಲ್ಲಿ ಸುಮಾರು ಜನ ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಮತ್ತೆ ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ತೀರಾ ಸುಮಾರು ಜನ ರಷ್ಯನ್ಸ್ ಸಹ ಇಲ್ಲೇ ಇರ್ತಾರೆ. ಮತ್ತೆ ಅವಾಗಲೇ ಸಿಕ್ಕಿದ್ರು ಕನ್ನಡಿಗರು ರಷ್ಯನ್ ಬೇಕರಿಲಿ ಕೆಲಸ ಮಾಡ್ತಾರಂತೆ. ಅಂದ್ರೆ ಸಿಕ್ಕಾಪಟ್ಟೆ ಜನ ರಷ್ಯನ್ಸ್ ಇಲ್ಲಿ ಆಲ್ರೆಡಿ ಬಂದು ನೆಲೆ ಊರ್ಬಿಟ್ಟವ್ರೆ. ಅದ್ರ ಜೊತೆಗೆ ಕರ್ನಾಟಕದವರು, ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್, ನೀವು ಯಾವ ಜಗತ್ತಲ್ಲಿ ಯಾವ ದೇಶ ಹೇಳ್ತೀರಾ ಪ್ರತಿಯೊಂದು ದೇಶದ ಜನನು ಸಹ ಇಲ್ಲೇ ಸಿಗ್ತಾರೆ ನಿಮ್ಗೆ. ನೋಡ್ತಾ ಇದ್ದೀರಾ ನೀವು ಬುರ್ಜ್ ಖಲೀಫಾದ ಎದುರುಗಡೆ ಅತಿ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್
ಸ್ವಿಮ್ಮಿಂಗ್ ಪೂಲ್ ಮೇಲೆ ಕಟ್ಬಿಟ್ಟವ್ರೆ ನೋಡಿ. ಇಲ್ಲೊಂದು ರೆಸ್ಟೋರೆಂಟು, ಅಲ್ಲೊಂದು ರೆಸ್ಟೋರೆಂಟು. ಅಲ್ಲಿ ನೋಡಿ ಅರೇಬಿಯಾದವರು, ಇಲ್ಲಿನ ಲೋಕಲ್ ಜನಗಳು ಅಲ್ಲಿ ಇರ್ತಾರೆ, ಆ ಥರ ಬಟ್ಟೆ ಹಾಕೊಂಡಿರ್ತಾರೆ ಅವರು. ಸೊ ಟೂರಿಸ್ಟ್ಗಳೆಲ್ಲ ನೋಡಿ ಅಲ್ಲವ್ರೆ, ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಜನ ಬರ್ತಾರೆ. ಸೊ ನಿಮ್ಗೆ ಶಾರ್ಟ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಈ ದುಬೈಯಲ್ಲಿ ವರ್ಷಕ್ಕೆ ಎಷ್ಟು ಟೂರಿಸ್ಟ್ಗಳು ಬರ್ತಾರಲ್ಲ, ಇದು ದುಬೈ ಒಂದು ಸಿಟಿ, ಇದು ಕಂಟ್ರಿ ಅಲ್ಲ, ಇದು ದೇಶ ಇಲ್ಲ. ಈ ಬರೀ ಸಿಟಿಲಿ, ಈ ಪುಟ್ಟವಾದಂತ ದುಬೈ ಸಿಟಿಲಿ ಎಷ್ಟು ಟೂರಿಸ್ಟ್ಗಳು ಬರ್ತಾರೋ, ಆ ವರ್ಷದಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲೂ ಸಹ ಅಷ್ಟು ಟೂರಿಸ್ಟ್ಗಳು ಬರಲ್ಲ. ಅಂದ್ರೆ ಲೆಕ್ಕ ಹಾಕೊಳ್ಳಿ ದುಬೈ ಯಾವ ಮಟ್ಟಿಗೆ ಫೇಮಸ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಾರೆ, ನೀವು ನೋಡ್ತಾ ಇದೀರಾ ಇಲ್ಲಿ. ಸೊ ಹಂಗೆ ಮುಂದೆ ಹೋಗ್ಬೋದು, ನೋಡ್ಕೊಳ್ಳಿ, ಕಮೆಂಟ್ ಮಾಡಿ ಯಾವ ದೇಶದವರು ಯಾರ್ಯಾರು ಅಂತ. ಮುಖಗಳು ನೋಡ್ತಾನೆ ಕಂಡಿಡ್ಕೊಂಡ್ಬಿಡ್ಬೋದಲ್ಲ ಯಾವ ದೇಶದವರು ಅಂತ. ನೋಡಿ ಯಾವ ದೇಶದವರೆಲ್ಲ ಅವರೇ ಇಲ್ಲಿ ಅಂತ. ಬೇರೆ ಬೇರೆ ದೇಶದವರೆಲ್ಲ ಬಂದಿಲ್ಲಿ ಬುರ್ಜ್ ಖಲೀಫಾ ನೋಡಕ್ ಬಂದವ್ರೆ, ಫೋಟೋ ತೆಕ್ಕೋತವ್ರು ನೋಡಿ. ದುಬೈಗೆ ಬಂದ್ಬಿಟ್ಟು ಬುರ್ಜ್ ಖಲೀಫಾದ ಎದುರುಗಡೆ ಫೋಟೋ ತೆಕ್ಕೊಂಡಿಲ್ಲ ಅಂದ್ರೆ ದುಬೈಗೆ ಬಂದಿಲ್ಲ ಅಂತ ಅರ್ಥ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬರುವಂತ ಟೂರಿಸ್ಟ್ಗಳೆಲ್ಲ ಫೋಟೋ ತೆಕ್ಕೊಂಡೇ ಹೋಯ್ತಾರೆ. ನೋಡಿ ಎಷ್ಟೊಂದು ಟೂರಿಸ್ಟ್ಗಳು ಇಲ್ಲಿ ಬಂದ್ಬಿಟ್ಟವ್ರೆ. ಆಹಾ, ಅತಿ ಬ್ಯೂಟಿಫುಲ್ ಆಗಿರುವಂತ ಜಾಗಕ್ಕೆ ಬಂದ್ಬಿಟ್ಟಿದೀವಿ ಈಗ ನಾವು. ಇಲ್ಲಿಂದ ಜನ ಇನ್ನೇನು ಫೌಂಟೇನ್ ಶೋ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಲ್ಲ ರೆಡಿ ಆಗವ್ರೆ ನೋಡಕ್. ಇಲ್ಲಿ ಅಲ್ಲಿಂದ ಫೌಂಟೇನ್ ಶೋ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ವ್ಯೂ ನೋಡಿ ಬುರ್ಜ್ ಖಲೀಫಾದು. ಸನ್ಸೆಟ್ ಆಗೋಗಿದೆ ಆಲ್ರೆಡಿ. ವಾ, ನೋಡಿ ಪ್ರತಿ ದೇಶದವರು ಇಲ್ಲಿದ್ದಾರೆ. ಯಾವ ದೇಶದವರು ಇಲ್ಲ ಇಲ್ಲಿ ಹೇಳಿ? ಎಲ್ಲಾ ದೇಶದವರು ಇಲ್ಲಿದ್ದಾರೆ. ನೋಡಿ ಫೋನಲ್ಲಿ ಝೂಮ್ ಹಾಕೊಂಡು ನೋಡ್ತಾವ್ರೆ ಏನೇನೈತಪ್ಪ ಬುರ್ಜ್ ಖಲೀಫಾದಲ್ಲಿ ಅಂತ. ಇಲ್ಲಿ ಮಿನಿ ವಿಜ್ಞಾನಿ ಇಲ್ಲಿ ಫೋನಲ್ಲಿ ಝೂಮ್ ಹಾಕೊಂಡು ನೋಡ್ತಾವ್ರೆ. ಓಹೋ, ಯಾವ ಪಾಟಿ ಝೂಮ್ ಆಯ್ತದ ಗುರು ಇದು ಫೋನು. ಯಾರು ಇವರು? ಜಪಾನ್ ಅವರ? ಜಪಾನ್ ಫೋನಾ ಇದು? ಪಾಪ 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 ಪಾಪ. ಸೊ ಹಂಗೆ ನೋಡ್ಕೊಂಡು ಕಣ್ತುಂಬ್ಕೊಳ್ಳಿ ಬುರ್ಜ್ ಖಲೀಫಾದ ವ್ಯೂನ. ಜನ ಸುತ್ತ ನೋಡ್ತಾ ಇದ್ದೀರಾ ನೋಡಿ, ಎಷ್ಟೊಂದು ಜನ ಕಾಯ್ತವ್ರೆ. ಇನ್ನೇನು ಸ್ಟಾರ್ಟ್ ಆಗ್ಬಿಡ್ತದೆ ಫೌಂಟೇನ್ ಶೋ. ಅದು ಆಪಲ್ನ ಶೋರೂಮ್, ಅದು ಆಪಲ್ ಫೋನ್ನ ಶೋರೂಮ್, ಅದು ದುಬೈ ಮಾಲಲ್ಲಿ ಇರುವಂಥದ್ದು. ಸೊ ದೇವರು ಈ ಬುರ್ಜ್ ಖಲೀಫಾನ ಕಾಪಿ ಮಾಡಕ್ಕೆ ಇಲ್ಲಿರುವಂತ ಪಕ್ಕ ದೇಶಗಳು ಕೆಲವರು ಟ್ರೈ ಮಾಡಿದ್ರು. ಸೌದಿ ಅರೇಬಿಯಾದವರು ಜೆಡ್ಡಾ ಟವರ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಅದು ಫೇಲ್ಯೂರ್ ಆಗಿದೆ. ಅಂದ್ರೆ ಪ್ಲಾನಿಂಗ್ ಆಗಿದೆ, ಫೌಂಡೇಶನ್ ಆಗಿದೆ, ಅರ್ಧ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ, ಮಧ್ಯೆ ನಿಂತ್ಕೊಂಡ್ಬಿಟ್ಟೈತೆ, ಯಾಕೆ ಗೊತ್ತಿಲ್ಲ. ಅದಾದ್ಮೇಲೆ ಜಪಾನ್ ಅವರು ಸ್ಕೈ ಮೈಲ್ ಟವರ್ ಅಂತ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಆಲ್ರೆಡಿ 1.25 ಕಿಲೋಮೀಟರ್ ಇದೆ, ಸ್ವಲ್ಪ ಕಟ್ಟಿದ್ದಾರೆ, ಅದು ನಿಂತೋಗ್ಬಿಟ್ಟೈತೆ, ಯಾಕೆ ಮಾಹಿತಿ ಇಲ್ಲ. ಕುವೈತಲ್ಲಿ ಮುಬಾರಕ್ ಅಲ್ ಕಬೀರ್ ಅನ್ನೋ ಅಂತ ಒಂದು ಉದ್ದವಾದಂಥ ಬಿಲ್ಡಿಂಗು, ಅದು ಪ್ಲಾನಿಂಗ್ ಆಗಿದೆ, ಫೌಂಡೇಶನ್ ಆಗಿದೆ, ಅದು ನಿಂತ್ಕೊಂಡ್ಬಿಟ್ಟಿದೆ ಅರ್ಧಂಬರ್ಧ, ಯಾಕೆ ಗೊತ್ತಿಲ್ಲ. ಅಷ್ಟೇ ಯಾಕೆ, ಇಲ್ಲೇ ದುಬೈಯಲ್ಲಿ ದುಬೈ ಕ್ರಿಕ್ ಟವರ್ ಅಂತ ಅವರು ಅಷ್ಟೇ ಅರ್ಧಂಬರ್ಧ ಕಟ್ಬಿಟ್ಟವ್ರೆ, ಅದು ಮುಂದೆ ಹೋಗಿಲ್ಲ, ಅದು ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ನನ್ಗನ್ಸುತ್ತೆ ಮೇನ್ ಆಗಿ ಏನಂತಂದ್ರೆ, ಈ ಬುರ್ಜ್ ಖಲೀಫಾನ ಕಟ್ಟಕ್ಕೆ ಅಥವಾ ಇಷ್ಟುದ್ದವಾದ ಬಿಲ್ಡಿಂಗ್ ನ ಕಟ್ಟಕ್ಕೆ ಸಿಕ್ಕಾಪಟ್ಟೆ ಹಣದ ಅಗತ್ಯವಿರುತ್ತೆ. ಆ ಪಾಟಿ ಹಣದ ಅಗತ್ಯ ಒಬ್ಬ ಮನುಷ್ಯನ ಕೈಲಿ ಆಗಲ್ಲ. ಸುಮಾರು ಜನ ಹನಿ ಸೇರಿದ್ರೆ ಹಳ್ಳ, ಹಂಗೆ ಅದೇ ತರ ಸುಮಾರು ಜನ ಕೋಟ್ಯಾಧೀಶ್ವರು ಬರಬೇಕು ಮನ್ಸು ಮಾಡೋರು, ಅವರೆಲ್ಲ ದುಡ್ಡು ಹಾಕಿ ಈ ತರ ಒಂದು ಉದ್ದವಾದಂತ ಬಿಲ್ಡಿಂಗ್ ನ ಕಟ್ಬೋದು. ಮತ್ತೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಇದು. ಮತ್ತೆ ನೋಡಿ, ಈ ಬಿಲ್ಡಿಂಗ್ಗೆ 830 ಮೀಟರ್ ಇದೆ, ಅಂದ್ರೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್, 3/4 ಕಿಲೋಮೀಟರ್ ಅಷ್ಟು ಗಾಳಿ ಏನಿದೆ ನೋಡಿ, ಈ ಲೆವೆಲ್ ನ ಗಾಳಿ ಹೋಗುತ್ತೆ. ಆದ್ರೆ ಮೇಲೆ ಹೋಗ್ತಾ ಗಾಳಿಯ ಪ್ರೆಷರ್, ಅಟ್ಮಾಸ್ಫರಿಕ್ ಪ್ರೆಷರ್ ಇನ್ನ ಜಾಸ್ತಿ ಆಗುತ್ತೆ.
ಸೊ ಆ ಪ್ರೆಷರ್ನ ತಡ್ಕೋಬೇಕು, ಅಲ್ಲಿಂದ ಬರುವಂತ ಗಾಳಿನೂ ತಡ್ಕೋಬೇಕು, ಅರ್ಥಕ್ವೇಕ್ಗೂ ಅಲ್ಲಾಡಬೇಕು, ಆದ್ರೆ ಬೀಳಬಾರ್ದು. ಸೊ ಈ ತರ ಎಲ್ಲ ಸಿಕ್ಕಾಪಟ್ಟೆ ಟೆಕ್ನಾಲಜೀಸ್ ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ತಾರೆ, ಮತ್ತೆ ಸಿಕ್ಕಾಪಟ್ಟೆ ದುಡ್ಡು ಸಹ ಇಲ್ಲಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಕಟ್ಟಬೇಕು ಅಂತ ಅನ್ಕೋತಾರೆ, ಆದ್ರೆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತಾರೆ ಖುಷಿಲಿ, ಆದ್ರೆ ಫೇಲ್ಯೂರ್ ಆಗ್ಬಿಡ್ತದೆ. ಸಿಕ್ಕೊಂದು 6-7 ಫೇಲ್ಯೂರ್ನ ನೋಡಬಹುದು ನೀವು ಈ ಅಕ್ಕಪಕ್ಕವಾಗಿರುವಂತಹ ದೇಶದಲ್ಲಿ. ಸೊ ಕರ್ನಾಟಕದಲ್ಲಿ ಈ ತರ ಬುರ್ಜ್ ಖಲೀಫಾ ಹೆಂಗ್ ಕಟ್ಬೋದು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ದೇ ಐಡಿಯಾ, ನೀವೇ ಐಡಿಯಾ ಕೊಡಬೇಕು. ವಿತೌಟ್ ಸರ್ಕಾರ ಎಲ್ಲದನ್ನು ಸರ್ಕಾರಕ್ಕೆ ಕೇಳಕ್ಕಾಗಲ್ಲ ನಾವು, ಆಯ್ತಾ? ಕೆಲವ್ರು ನೀವೇ ತಲೆ ಉಪಯೋಗಿಸ್ಬೇಕು. ಕರ್ನಾಟಕದಲ್ಲಿ ಈ ತರ ಬುರ್ಜ್ ಖಲೀಫಾನ ಹೆಂಗ್ ಕಟ್ಬೋದು ಹೇಳಬೇಕು ನೀವೀಗ. ನೋಡಿ ಎಷ್ಟೊಂದ್ ಜನ ಕಾಯ್ತವ್ರೆ ಪಾಪ ಪಾಪ. ಇಲ್ಲೆಲ್ಲ ಬರೀ ಟೂರಿಸ್ಟ್ಗಳು ಇರೋದು. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಎದುರುಗಡೆನೆ ಇದು ಬಿಟ್ಟವ್ರೆ. ಇನ್ನೇನು ಸ್ಟಾರ್ಟ್ ಆಗ್ಬಿಡ್ತದೆ ವಾಟರ್ ಫೌಂಟೇನ್. ಆ ಫೌಂಟೇನ್ ಸ್ಟಾರ್ಟ್ ಕಣ್ ತುಂಬ್ಕೊಳಕ್ಕೆ ಜನ ಇಲ್ಲಿ ರೆಡಿ ಆಗವ್ರೆ. ಸೊ ಈ ಬುರ್ಜ್ ಖಲೀಫಾನ ಕಟ್ಟಿರೋ ಅಂತ ಕಂಪನಿ ಇಮಾರ್. ನೋಡಿ ಅಲ್ಲಿದೆ ಇಮಾರು. ಇದು ದುಬೈ ಓನರ್ ಕಂಪನಿ. ಇದು ಸಹ ಈ ಎಲ್ಲ ಇದೊಂದೇ ಬಿಲ್ಡಿಂಗ್ ಅಲ್ಲ, ಇಲ್ಲಿ ಇದು ಬಂದಿರೋಂತ ಎಲ್ಲ ಬಿಲ್ಡಿಂಗ್ ಸುತ್ತಮುತ್ತ ಎಲ್ಲ ಅವರೇ ಕಟ್ಟಿರೋದು. ಕಲಬುರಗಿನಲ್ಲಿ ಕಟ್ಟೋದ ಅಭಿ ಸರ್? ಕಲಬುರಗಿಲಿ ಕಟ್ಟೋಣ, ಆದ್ರೆ ಐಡಿಯಾ ಕೊಡಿ ಹೆಂಗ್ ಕಟ್ಟಬೇಕು, ದುಡ್ಡಲ್ಲಿ ತರೋದು ಐಡಿಯಾ ಕೊಡ್ರಿ. ಅತಿ ಸುಂದರವಾದಂತ ಸಿಟಿ ಇದು ದುಬೈ. ನೋಡ್ತಾ ಇದೀರಾ ನೀವು ಟೂರಿಸ್ಟ್ಗಳನ್ನ. ಎಲ್ಲ ಬಿಳಿ ಜನಗಳೇ ಸಿಕ್ಕಾಪಟ್ಟೆ ಜಾಸ್ತಿ ಅವ್ರು ಇಲ್ಲಿ. ಏನೋ ಗೊತ್ತಾ, ಅವ್ರ ಹತ್ರ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಇರುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಮನೆ ತಗೊಳ್ಳೋದು, ಜಮೀನ್ ತಗೊಳ್ಳೋದು, ಇಲ್ಲೆಲ್ಲೇ ರಿಯಲ್ ಎಸ್ಟೇಟ್ ಮಾಡೋದು. ಇಲ್ಲೆಲ್ಲ ಬಿಳಿ ಜನಗಳ ಕೈವಾಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಂಡಿಯನ್ಸ್ ಸಹ ಸಿಕ್ಕಾಪಟ್ಟೆ ಕೈವಾಡ ಇದೆ. ಈ ದೇಶ ಏನಾದ್ರು ಇಲ್ಲಿವರೆಗೂ ಮುಂದುವರಿಬೇಕು ಅಂತಂದ್ರೆ ಇದರಲ್ಲಿ ಇಂಡಿಯಾದ್ದು ಪಾತ್ರ ಸಿಕ್ಕಾಪಟ್ಟೆ ಇದೆ.